ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ. ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ. ಮುನಿರತ್ನ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳಿಂದ ದಾಳಿ. ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ವಯಾಲಿಕಾವಲ್ ನಿವಾಸದಲ್ಲಿ ಅಧಿಕಾರಿಗಳಿಂದ ಪರಿಶೀಲನೆ. 3 ಕೇಸ್ಗಳ ಸಂಬಂಧ ಅಧಿಕಾರಿಗಳಿಂದ ತನಿಖೆ ನಡೆದಿದೆ. ಮುನಿರತ್ನ ನಿವಾಸ ಹಾಗೇನೆ ಅವರ ಕಚೇರಿ ಸೇರಿದಂತೆ ವಿವಿಧೆಡೆ ಪರಿಶೀಲನೆಯನ್ನ ಮಾಡಲಾಗಿದೆ. ಎಫ್ಎಸ್ಎಲ್ ಟೀಮ್ ಜೊತೆ ಬಂದು ಎಸ್ಐಟಿ ಅಧಿಕಾರಿಗಳಿಂದ ಪರಿಶೀಲನೆ ನಡೆದಿದೆ. ಸದ್ಯಕ್ಕೆ ಮುನಿರತ್ನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ಅವರ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಈ ನಡುವೆ ಎಸ್ಐಟಿ ಅಧಿಕಾರಿಗಳಿಂದ ಮುನಿರತ್ನ ನಿವಾಸ ಕಚೇರಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ದಾಳಿ ನಡೆದಿದೆ. ಪ್ರಕರಣದ ತನಿಖೆಯ ಭಾಗವಾಗಿ ಈ ದಾಳಿ. 3 ಕೇಸ್ಗಳ ಸಂಬಂಧ ತನಿಖೆ. ಕಗ್ಗಲಿಪುರ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ, ಹಾಗೆಯೇ ವಂಚನೆ, ಅಟ್ರಾಸಿಟಿ ಕೇಸ್ ತನಿಖೆಯನ್ನ ಕೈಗೊಂಡಿರುವಂತಹ ಎಸ್ಐಟಿ. ವಯಾಲಿಕಾವಲ್ನಲ್ಲಿ ದಾಖಲಾಗಿದ್ದಂತಹ ಅಟ್ರಾಸಿಟಿ ಪ್ರಕರಣ. ಎಸಿಪಿ ಕವಿತಾ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು. ಮನೆ ಸೇರಿದಂತೆ ಇನ್ನೂ ಅನೇಕ ಕಡೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. 15 ಮಂದಿ ಪೊಲೀಸರಿಂದ ದಾಳಿಯಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರದೀಪ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ನಗರ ಕ್ಷೇತ್ರದ ಶಾಸಕ ಮುನಿರತ್ನ ವಿರುದ್ಧ ದಾಖಲಾಗಿರುವಂತಹ 3 ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಇವತ್ತು ಅವರ ಮನೆ ಸೇರಿದಂತೆ ಇತರೆ ದಾಳಿಯನ್ನ ಮಾಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಸದ್ಯ ನಾನೀಗ ವಯಾಲಿಕವಲ್ಲಿರುವಂತಹ ಮುನಿರತ್ನ ಅವರ ಮನೆ ಮತ್ತು ಕಚೇರಿ ಬಳಿ ಇರುವಂತದ್ದು. ಈ ಮನೆಯಲ್ಲಿ ಇವತ್ತು ಬೆಳಿಗ್ಗೆ 7 ಗಂಟೆಗೆ ಎಸ್ಐಟಿ ಅಂದ್ರೆ ವಿಶೇಷ ತನಿಖಾ ದಳ ತಂಡದ ಡಿವೈಎಸ್ಪಿ ಆಗಿರುವಂತಹ ಕವಿತಾ ಅವರ ನೇತೃತ್ವದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಪೊಲೀಸರು ಈ ಮನೆಯ ಮೇಲೆ ದಾಳಿಯನ್ನ ಮಾಡಿ ಈಗ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಪಂಚರ ಸಮ್ಮುಖದಲ್ಲಿ ಈ ಒಂದು ದಾಳಿಯನ್ನ ನಡೆಸಿ ಈ ಮನೆಯಲ್ಲಿ ಅಂದ್ರೆ ಈ ಒಂದು 3 ಪ್ರಕರಣ ಏನು ದಾಖಲಾಗಿದ್ವು ಮುನಿರತ್ನ ವಿರುದ್ಧ, ಒಂದು ಅತ್ಯಾಚಾರ ಪ್ರಕರಣ, ಮತ್ತೊಂದು ಜೀವ ಬೆದರಿಕೆ, ಹಾಗೆ ಜಾತಿ ನಿಂದನೆ ಪ್ರಕರಣಗಳು. ಈ 3 ಕೇಸ್ಗಳನ್ನ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಹೀಗಾಗಿ ಈ 3 ಕೇಸ್ಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಈ ರೀತಿಯಾಗಿ ಸಾಕ್ಷ್ಯಗಳನ್ನ ಸಂಗ್ರಹಿಸೋದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಡಿವೈಎಸ್ಪಿ ಕವಿತಾ ಅವರ ನೇತೃತ್ವದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಪೊಲೀಸರು ದಾಳಿಯನ್ನ ನಡೆಸಿ ಈಗ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಇದ್ರ ಪೊಲೀಸರ ಜೊತೆಗೆ ಎಫ್ಎಸ್ಎಲ್ ಟೀಮ್ ಅನ್ನು ಸಹ ಕರ್ಕೊಂಡು ಬಂದಿರುವಂತಹ ಎಸ್ಐಟಿ ಅಧಿಕಾರಿಗಳು ಮನೆಯಲ್ಲಿ ಸಿಗಬಹುದಂತಹ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ದೃಶ್ಯದಲ್ಲಿ ನೀವು ನೋಡಬಹುದು ಫೊರೆನ್ಸಿಕ್ಸ್ ಟೀಮ್ ನ ವಾಹನಗಳು ಇರುವಂತದ್ದು, ಪೊಲೀಸರ ವಾಹನಗಳು ಸಹ ಮುಂದೆ ಇರುವಂತದ್ದು. ಸದ್ಯ ಈ ಒಂದು ಮನೆಯ ಮುಂದೆ ಈಗ ವಯಾಲಿಕವಲ್ ಪೊಲೀಸರು ಭದ್ರತೆಯನ್ನ ನೀಡಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಂತಹ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ಭದ್ರತೆಯನ್ನ ನೀಡಿರುವಂತದ್ದು. ಇನ್ನು ಒಳಗಡೆ ಅಂದ್ರೆ ಮನೆಯ ಒಳಗಡೆ ಫೊರೆನ್ಸಿಕ್ಸ್ ಟೀಮ್ ಜೊತೆ ಮತ್ತು ಪಂಚರ ಸಮ್ಮುಖದಲ್ಲಿ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿಗಳನ್ನ ದಾಖಲೆಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ಕೇವಲ ವಯಾಲಿಕವಲ್ಲಿರುವ ಮನೆಯ ಮಾತ್ರವಲ್ಲ, ಅವರ ಕಚೇರಿ ಅಂದ್ರೆ ಮನೆಯ ಪಕ್ಕ ಇರುವಂತಹ ಕಚೇರಿಯಲ್ಲೂ ಸಹ ದಾಳಿನ ನಡೆಸಿ ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಮುನಿರತ್ನವರಿಗೆ ಸೇರಿದಂತಹ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಅನೇಕ ಜಾಗಗಳೇನಿದೆ ಎಲ್ಲಾ ಜಾಗದಲ್ಲೂ ಸಹ ಇವತ್ತು ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.